ಇನ್ನು ಕನ್ನಡದ ಬಗ್ಗೆ ಕಮಲ್ ಹಾಸನ್ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಕನ್ನಡದ ಕಿಚ್ಚು ಆರಿಲ್ಲ. ಕಮಲ್ ಹಾಸನ್ ಮಾತಿಗೆ ಕರ್ವೆ ನಾರಾಯಣಗೌಡ ಕೂಡ ಈಗ ಪ್ರತಿಕ್ರಿಯೆ ನೀಡಿದರೆ ಮತ್ತೊಮ್ಮೆ ಅಕಸ್ಮಾತ್ ಕಮಲ್ ಹಾಸನ್ ಚಿತ್ರ ಏನಾದರೂ ರಿಲೀಸ್ ಮಾಡಿದ್ರೆ ಬೆಂಕಿ ಹಚ್ಚಿಬಿಡ್ತೀವಿ ಅನ್ನೋ ಒಂದು ಆಕ್ರೋಶದ ನುಡಿಗಳನ್ನು ಆಡಿದ್ದಾರೆ. ನಾವು ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಒಂದು ಪಟ್ಟನ್ನು ಈಗ ಕನ್ನಡ ಪರ ಸಂಘಟನೆಗಳು ಹಿಡಿದಿವೆ. ನಿನ್ನೆ ಕೂಡ ಸಾರಾ ಗೋವಿಂದು ಮಾತಾಡಿದ್ರು. ಫಿಲ್ಮ್ ಚೇಂಬರ್ನಲ್ಲೂ ಕೂಡ ಒಂದು ಮೀಟಿಂಗ್ ಆಯಿತು. ಕಮಲ್ ಹಾಸನ್ಗೆ ನಾವು ಡೆಡ್ಲೈನ್ ಕೊಡ್ತೀವಿ, ಅವ್ರು ಕ್ಷಮೆ ಕೇಳಬೇಕು ಅನ್ನೋದನ್ನು ಹೇಳಿದ್ರು. ಬಟ್ ಇದುವರೆಗೂ ಕಮಲ್ ನಾನು ಕ್ಷಮೆ ಕೇಳಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಕನ್ನಡ ಪರ ಸಂಘಟನೆಗಳು ಮತ್ತಷ್ಟು ರೊಚ್ಚಿಗೆದ್ದಿವೆ. ತಮಿಳಿನಿಂದ ಹುಟ್ಟಿದ್ದು ಕನ್ನಡ ಅಂತ ಹೇಳಿಕೆಯನ್ನು ಕೊಟ್ಟಾಗ ಅಲ್ಲೇ ಇದ್ದಂಥ ದೊಡ್ಡ ಮನೆಯ ಹಿರಿಯಣ್ಣ ಶಿವಣ್ಣವರು ಅಲ್ಲೇ ಇದ್ರು. ಅವರು ಅಲ್ಲಿ ಕುತ್ಕೊಂಡು ಚಪ್ಪಳೆ ಹೊಡೆದ್ರು ಅಂತ ಹೇಳುವಂಥದ್ದು. ಸುಮ್ಮನಿದ್ದಂಥ ಶಿವರಾಜ್ ಕುಮಾರ್ ಮತ್ತೆ ಕಮಲ್ ಹಾಸನ್ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದಿದೆಯಲ್ಲ, ಯಾತಕ್ಕಾಗಿ ಸಮರ್ಥನೆ ಮಾಡ್ಕೋತಾ ಇದ್ದೀರಿ ಇಂಥ ಸಂದರ್ಭಕ್ಕೆ? ಇದೊಂದು ದೊಡ್ಡ ವಿಚಾರ ಅಲ್ಲ, ಇದೊಂದು ದೊಡ್ಡದು ಮಾಡೋದು ಬೇಡ, ಬಿಟ್ಬಿಡಿ ಅನ್ನುವ ಕನ್ನಡಿಗರಿಗೂ ಉಪದೇಶ ಮಾಡೋದನ್ನ ಬಿಟ್ಟು, ಶಿವಣ್ಣ ನೀವು ಮಾತಾಡಿದ ತಪ್ಪಾಗಿದೆ, ಕನ್ನಡಿಗರನ್ನ ಕ್ಷಮೆ ಯೋಚಿಸಿ ಅಂತ ಹೇಳಬೇಕಾದಂಥ ಶಿವಣ್ಣ ನಮ್ಗೆ ಯಾಕೆ ಉಪದೇಶ ಮಾಡ್ಲಿಕ್ಕೆ ಹೊರಟ್ರಿ? ಕಮಲ್ ಹಾಸನ್ಗೆ ಹೇಳಿ, ಅವತ್ತು ನೀವು ಹಾಡಿದ ಮಾತು ಸರಿಯಲ್ಲ, ಅದರ ಯಾವುದೇ ಆಧಾರಗಳಿಲ್ಲ, ತಕ್ಷಣ ಕ್ಷಮೆ ಯೋಚಿಸಬೇಕು ಅಂತ ಹೇಳಬೇಕೋ ಹೊರತು ಇನ್ನೇನೋ ಹೇಳೋದ್ರಿಂದ ಅರ್ಥ ಇಲ್ಲ ಅನ್ನೋದು ಶಿವಣ್ಣನಿಗೆ ಹೇಳುವಂಥ ವಿಚಾರ. ಅಂಥ ದೊಡ್ಡ ಮನೆತನದಿಂದ ಬಂದಂಥ ಶಿವಣ್ಣ, ಯಾವುದೇ ಫ್ರೆಂಡ್ಶಿಪ್ ಇರ್ಬೋದು, ನಿಮ್ಮದು ಯಾವುದೇ ಸಂಬಂಧಗಳಿರ್ಬೋದು, ಅದನ್ನೆಲ್ಲ ಕನ್ನಡ ಅಂತ ಬಂದಾಗ ಅದನ್ನೆಲ್ಲ ಧಿಕ್ಕರಿಸಿ ಕನ್ನಡದ ಪರವಾಗಿ ನಿಂತ್ಕೋಬೇಕು ಹೊರತು ಕಮಲ್ ಹಾಸನ್ ಪರವಾಗಿ ನಿಂತ್ಕೋಬಾರ್ದು. ಆದಾಗ ಮಾತ್ರ ಅವತ್ತಿನ ಅಣ್ಣವರ ರಾಜ್ಕುಮಾರ್ ಅವರ ಮನೆತನದ ಗೌರವ ಮುಂದೆ ಇನ್ನೂ ಉಳಿತಾ ಹೋಗುವ ನಾಯಕತ್ವದ ಹೊಣೆಯನ್ನು ನೀವು ಹೊರಬೇಕೋ ಹೊರತು ಈ ಥರದ ಜನರನ್ನೆಲ್ಲ, ಕನ್ನಡದ ಬಗ್ಗೆ ವಿರುದ್ಧವಾಗಿ ಮಾತಾಡಿದವ್ರನ್ನೆಲ್ಲ ನೀವು ಸಹಿಸ್ಕೊಳ್ಳೋದು, ಓಲೈಸ್ಕೊಳ್ಳೋದು, ಸಮರ್ಥನೆ ಮಾಡ್ಕೊಳ್ಳೋದು ಅಂದಾಗ ಅದು ನಿಮ್ಮ ಮನೆತನಕ್ಕೆ ಧಕ್ಕೆ ಬರುತ್ತೆ. ಒಂದಷ್ಟು ಪಾಠ ಹೇಳಬೇಕಲ್ಲ, ಕನ್ನಡಿಗರು ಕಲಿಸ್ಬೇಕಲ್ಲ ಬುದ್ಧಿ. ಅದಕ್ಕೆ ಯಾವುದೇ